ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ವಿಕೆಎ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇದೇ ದಿನಾಂಕ ಬುಧವಾರದಂದು 24/2/2021 ಮಧ್ಯಾಹ್ನ ನಡೆಯಲಿರುವತಕ್ಕಂತಹ ಮೊರಾರ್ಜಿ ವಸತಿ ಶಾಲಾ ಪ್ರವೇಶ ಪರೀಕ್ಷೆ ರೆಸಿಡೆನ್ಷಿಯಲ್ ಸ್ಕೂಲ್ 6th ಸ್ಟ್ಯಾಂಡರ್ಡ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಸೊ ಅಲ್ಲಿ ಒಂದು KREIS ಒಂದು ಕರ್ನಾಟಕ ಸರ್ಕಾರ ವಸತಿ ಶಾಲಾ ಶಿಕ್ಷಣ ಸಂಸ್ಥೆ ಒಂದು ಸಂಘದ ವತಿಯಿಂದ 3 ಮಾದರಿ ಪ್ರಶ್ನೆ ಪತ್ರಿಕೆ ಮಾಡೆಲ್ ಕ್ವಶನ್ ಪೇಪರನ್ನು ಬಿಟ್ಟಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವತಕ್ಕಂಥ ಉದ್ದೇಶದಿಂದ ಆ ಕ್ವಶನ್ ಪತ್ರಿಕೆಯನ್ನು ಬಿಡಿಸಿದ್ದೀನಿ. ಮತ್ತು ಈ ಒಂದು ವಿಡಿಯೋಗಳನ್ನು ನೋಡೋದರಿಂದ ನಿಮಗೆ ಪುನರಾವರ್ತಿತವಾಗ್ತವೆ. ಹೀಗಾಗಿ ಈ ಒಂದು ವಿಡಿಯೋಕ್ಕೆ ಸಂಬಂಧಿಸಿದಂಥ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದ 3 ವಿಡಿಯೋಗಳನ್ನು ನಿಮಗೆ ಆಲ್ಮೋಸ್ಟ್ ಆಗಿ ಈಗ ಬಿಟ್ಟಿದ್ದೇನೆ. ಈಗ ಪರಿಸರ ಮತ್ತು ಏನಪ್ಪ ಅಂದರೆ ಸಮಾಜ ವಿಜ್ಞಾನ, ಅದೇ ರೀತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 3 ಒಂದು ಭಾಗಗಳನ್ನು ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂಥ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಸೋಷಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಘಟಪ್ರಭಾ, ಶರಾವತಿ, ಕಾವೇರಿ, ತುಂಗಭದ್ರಾ ಇದೆ. ಸೊ ಅಲ್ಲಿ ಸರಿಯಾದ ಉತ್ತರ ಶರಾವತಿ ಆಗಿರುತ್ತದೆ. ಇನ್ನು 42ನೇ ಪ್ರಶ್ನೆ ನೋಡ್ತೀವಿ. ಕರ್ನಾಟಕದ ಅತ್ಯಂತ ಎತ್ತರವಾದಂಥ ಶಿಖರ. ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದಂಥ ಶಿಖರ ಮುಳ್ಳಯ್ಯನಗಿರಿ. ಇದು ಏನಪ್ಪ ಅಂದ್ರೆ ಸಿ ಆಪ್ಷನ್ಸ್ ಸರಿಯಾದ ಉತ್ತರವಾಗಿರುತ್ತದೆ. 43ನೇ ಪ್ರಶ್ನೆ. ಇಲ್ಲಿ ಭಾರತವನ್ನು ಉತ್ತರ ಮತ್ತು ದಕ್ಷಿಣ ಭಾಗಗಳನ್ನಾಗಿ ವಿಂಗಡಿಸುವತಕ್ಕಂಥ ಪ್ರಮುಖ ಅಕ್ಷಾಂಶ ಅಂತ ಇದರ ಬಗ್ಗೆ ನಿಮಗೆ ಹೇಳಿದ್ದೆ. ಸೊ ಈ ಒಂದು ಭಾರತವನ್ನು ಉತ್ತರ ಮತ್ತು ದಕ್ಷಿಣ ಭಾಗಗಳ ವಿಂಗಡಿಸುವ ಪ್ರಮುಖ ಅಕ್ಷಾಂಶಗಳಲ್ಲಿ ಆಪ್ಷನ್ ಎ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಆರ್ಕಿಟಿಕ್ ವೃತ್ತ, ಅಂಟಾರ್ಕ್ಟಿಕಾ ವೃತ್ತ ಅಂತ ಇದೆ. ಇದು ನಿಮ್ಗೆ ಆಲ್ಮೋಸ್ಟ್ ಆಗಿ ಹಿಂದಿನ ಒಂದು ವಿಡಿಯೋದಲ್ಲಿ ಮತ್ತು ಕ್ಲಾಸ್ನಲ್ಲಿ ನಾನು ಹೇಳಿದ್ದೀನಿ. ಏನಪ್ಪ ಅಂದರೆ ಈ ಒಂದು ಸಮಭಾಜಕ ಒಂದು ವೃತ್ತದ ಬಗ್ಗೆ ನೋಡಿದಾಗ ಇಲ್ಲಿ ಸಮಭಾಜಕ ಭೂಮಿಯ ಸಮವಾದ ಮಧ್ಯದಲ್ಲಿ ಇರೋದನ್ನು 0 ಡಿಗ್ರಿ ಅಂತ ಗುರುತಿಸ್ತೇವೆ. ಈ ಸಮಭಾಜಕ ರೇಖೆ ಬಂದು ಏನಾಗ್ತದಪ್ಪ ಅಂದರೆ ಭೂಮಿನ 2 ಭಾಗ ಮಾಡ್ತದೆ. ಒಂದು ಉತ್ತರ ಗೋಳ ಅಂತಂದು, ಇನ್ನೊಂದು ದಕ್ಷಿಣ ಗೋಳ ಅಂತಂದು 2 ಭಾಗ ಮಾಡ್ತದೆ. ಸೊ ಆ ದಕ್ಷಿಣ ಗೋಳದಲ್ಲಿ ಮತ್ತೊಂದು ಅಕ್ಷಾಂಶ ಬರುತ್ತೆ, ಇದು ಇಲ್ಲಿ ಒಂದು. ಸೊ ಇದಕ್ಕೆ ನಾವೇನಂತಪ್ಪ ಅಂದ್ರೆ ಅಲ್ಲಿ 23.5 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಿ. ಸೊ ಅದೇ ರೀತಿ ಅಲ್ಲಿ ನಾವು ಈ ಸಮಭಾಜಕ ರೇಖೆಯ ಉತ್ತರ ಗೋಳದಲ್ಲಿ ಬರುವತಕ್ಕಂಥ ಒಂದು ಅಕ್ಷಾಂಶ ಬರುತ್ತೆ, ಇದನ್ನು 23.5 ಏನಪ್ಪ ಅಂದರೆ ಡಿಗ್ರಿ ಅಂತಲೂ ಕರಿತೀವಿ. ಸೊ ಆದರೆ ಇಲ್ಲಿ ಒಂದು ನೆನಪಿರಬೇಕು, ಈ ಒಂದು ಸಂಪೂರ್ಣವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭೂಮಿಯ ದಕ್ಷಿಣ ಗೋಳದಲ್ಲಿ ಕಂಡುಬರುವಂಥದ್ದು, ಹೀಗಾಗಿ ಅದನ್ನು ದಕ್ಷಿಣ ಅಕ್ಷಾಂಶ ಅಂತವೆ. ಅಲ್ಲಿ ಮಕರ ಸಂಕ್ರಾಂತಿ ವೃತ್ತ ಭೂಮಿಯ ಉತ್ತರ ಗೋಳದಲ್ಲಿ ಕಂಡುಬರೋದರಿಂದ ಅದನ್ನು ಉತ್ತರ ಅಕ್ಷಾಂಶ ಅಂತ ಕರಿತೀವಿ. ಹೀಗಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತನೂ 23.5 ಡಿಗ್ರಿ, ಮಕರ ಸಂಕ್ರಾಂತಿ ವೃತ್ತನೂ 23 ಡಿಗ್ರಿ ಇರ್ತದೆ. ಆದರೆ ನಮ್ಮ ಭಾರತದ ಮೇಲೆ ಹಾದು ಹೋಗಿರುವತಕ್ಕಂಥ ಒಂದು ಅಕ್ಷಾಂಶ ಅದಪ್ಪ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿರೋದ್ರಿಂದ ಅದು ನಮ್ಮ ಕರ್ನಾಟಕದ 8 ಜಿಲ್ಲೆ, ನಮ್ಮ ಭಾರತದ ಏನಪ್ಪ ಅಂದ್ರೆ 8 ರಾಜ್ಯಗಳು ಏನಾಗ್ತವಪ್ಪ ಅಂದ್ರೆ ರಾಜ್ಯದ ಮೇಲೆ ಕರ್ಕಾಟಕ ಸಂಕ್ರಾಂತಿ ರೇಖೆ ಹಾದು ಹೋಗಿರ್ತದೆ. ಹೀಗಾಗಿ ನಮ್ಮ ಭಾರತವನ್ನು ಉತ್ತರ ದಕ್ಷಿಣ ಭಾಗಗಳ ವಿಭಾಗಿಸುವಂಥ ಪ್ರಮುಖ ಅಕ್ಷಾಂಶ ಆಪ್ಷನ್ ಎ, ಅಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಸರಿಯಾದ ಉತ್ತರ. ಹೌದು. ಸೊ ಇನ್ನು ಅದೇ ರೀತಿ ನಾವು ಇನ್ನು ಮುಂದಿನದಾಗಿ ನೋಡ್ತೇವೆ. ಏನಪ್ಪ ಅಂದರೆ 44ನೇ ಪ್ರಶ್ನೆ. ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಅಂತ ಕೇಳಿದ್ದಾರೆ. ಈ ಒಂದು ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವತಕ್ಕಂಥ ನಾವು ಜಲಸಂಧಿ ಬಗ್ಗೆ ನೋಡಿದಾಗ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಏನಪ್ಪ ಅಂದರೆ ಈ ರೀತಿ ನಮ್ಮ ಭಾರತದ ದಕ್ಷಿಣ ಭಾಗ ಕಂಡುಬರುತ್ತೆ, ಈ ಕಡೆ ಇಲ್ಲಿ ಶ್ರೀಲಂಕಾ ಕಂಡುಬರುತ್ತೆ. ಸೊ ಹಾಗಾದರೆ ಭಾರತ ಮತ್ತು ಶ್ರೀಲಂಕಾ ಎರಡೂ ಬೇರ್ಪಡಿಸುವಂಥ ಜಲಸಂಧಿ ಅಲ್ಲಿ ಸಮುದ್ರ ಹಾದು ಹೋಗಿರುತ್ತೆ. ಇಲ್ಲಿ ಏನು ಖಾಲಿ ಜಾಗ ಕಾಣ್ತದೆ ಅಲ್ಲ, ಇದಕ್ಕೆ ನಾವೇನಂತಪ್ಪ ಅಂದರೆ ಅಲ್ಲಿ ಒಂದು ಪಾಕ್ ಜಲಸಂಧಿ ಅಂತ ಕರಿತೇವೆ. ಅಂದರೆ ಅರ್ಥ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರವಾಗುತ್ತೆ. ಇನ್ನು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಂಡುಬರುವಂಥ ಬುಡಕಟ್ಟು ಸಮುದಾಯ ಯಾವುದು ಅಂತ ಕೇಳಿದ್ದಾರೆ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಸೋಲಿಗರು. ಆಪ್ಷನ್ ಏನಪ್ಪ ಅಂದರೆ ಎ ಸರಿಯಾದ ಉತ್ತರ. ಅದೇ ರೀತಿ ಇಲ್ಲಿ 46ನೇ ಪ್ರಶ್ನೆ. ತೆಲಂಗಾಣ ರಾಜ್ಯದ ರಾಜಧಾನಿ. ಈ ತೆಲಂಗಾಣ ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದರೆ ಅಮರಾವತಿ, ವಾರಂಗಲ್, ವಿಜಯವಾಡ, ಹೈದರಾಬಾದ್ ಅಂತ ಇದೆ. ಅಲ್ಲಿ ಸರಿಯಾದ ಉತ್ತರ ಹೈದರಾಬಾದ್ ತೆಲಂಗಾಣ ರಾಜ್ಯದ ರಾಜಧಾನಿಯಾಗಿರುತ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರವಾಗ್ತದೆ. ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಬಿಳಿ ಬಣ್ಣದ ಸಂಕೇತ ಕೇಳಿದ್ದಾರೆ. ಅಲ್ಲಿ ನಮ್ಮ ರಾಷ್ಟ್ರದ ಬಿಳಿ ಬಣ್ಣದ ಸಂಕೇತ ಏನು ಬರ್ತದಪ್ಪ ಅಂದರೆ ಅಲ್ಲಿ ಡಿ ಸರಿಯಾದ ಉತ್ತರವಾಗ್ತದೆ. ಶಾಂತಿಯ ಸಂಕೇತ ಅಂತ ಕರಿತೇವೆ.
ಇನ್ನು ಅದೇ ರೀತಿ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೇವೆ. ಇಲ್ಲಿ ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವುದನ್ನು ಕರೆಯುತ್ತೇವೆ? ಆಪ್ಷನ್ ಎ ಕಾರವಾರ, ನವಮಂಗಳೂರು, ನವದೆಹಲಿ, ಬೆಂಗಳೂರು ಅಂತ ಇದೆ. ಸೊ ಅಲ್ಲಿ ಸರಿಯಾದ ಉತ್ತರ ಬಿ. ಹೌದ್ರಿ, ನವಮಂಗಳೂರನ್ನು ನಾವು ಕರ್ನಾಟಕದ ಹೆಬ್ಬಾಗಿಲು ಅಂತಂದು ಏನು ಮಾಡ್ತೇವೆ? ಕರೀತೇವೆ. ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯಲ್ಪಡುವ ಪ್ರಸ್ಥಭೂಮಿ ಯಾವುದು? ಹೌದ್ರಿ, ಅಲ್ಲಿ ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯಲ್ಪಡುವತಕ್ಕಂಥ ಪ್ರಸ್ಥಭೂಮಿಯನ್ನು ನೋಡಿದಾಗ ಟಿಬೆಟ್ ಪ್ರಸ್ಥಭೂಮಿ, ಪಟಗೋನಿಯಾ ಪ್ರಸ್ಥಭೂಮಿ, ಮೆಕ್ಸಿಕನ್ ಪ್ರಸ್ಥಭೂಮಿ ಮತ್ತು ಕೊಲರಾಡೋ ಪ್ರಸ್ಥಭೂಮಿ ಅಂತ ಬರ್ತದೆ. ಅಲ್ಲಿ ನಮ್ಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಅಲ್ಲಿ ಯಾವುದು ಬರ್ತದೆ? ಟಿಬೆಟ್ ಪ್ರಸ್ಥಭೂಮಿ ಸರಿಯಾದ ಉತ್ತರವಾಗ್ತದೆ. ಇನ್ನು ಅದೇ ರೀತಿ ನಾವು 51ನೇ ಪ್ರಶ್ನೆ, ನವೀಕರಿಸಲಾಗದ ಸಂಪನ್ಮೂಲ ಅಂತ ಕರಿತೀವಿ. ನೀರು, ಅರಣ್ಯ, ಮಣ್ಣು, ಕಲ್ಲಿದ್ದಲು ಅಂತ ಇದೆ. ಇಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಅಂತ ಬಂದಾಗ ನಿಮ್ಗೆ ಗೊತ್ತಿರ್ತದೆ ಏನಪ್ಪ ಅಂದ್ರೆ ನಾವು ಬಳಸಿದಂತೆ ಏನಪ್ಪ ಅಂದರೆ ಅವನ್ನ ಬಳಕೆ ಮಾಡಿದಂತೆ ಅವು ಮರು ಉತ್ಪಾದನೆಗೊಳ್ಳೋದಿಲ್ಲ. ಹೀಗಾಗಿ ಅಲ್ಲಿ ನೀರು, ಅರಣ್ಯ, ಮಣ್ಣು ಇವು ಮರು ಉತ್ಪಾದನೆ ಮಾಡ್ತವೆ. ಆದರೆ ಕಲ್ಲಿದ್ದಲು ಬಳಕೆ ಆದಂತೆ ಅವು ಏನಾಗೋದಿಲ್ಲ, ನಮಗೆ ದೊರೆಯೋದಿಲ್ಲ. ಹೀಗಾಗಿ ಅಲ್ಲಿ ಡಿ ಆಪ್ಷನ್ ಏನಪ್ಪ ಅಂದರೆ ಸರಿಯಾದ ಉತ್ತರವಾಗ್ತದೆ. ಇನ್ನು ನೆಕ್ಸ್ಟ್ ನಾವು ಕ್ವಶನ್ ನೋಡ್ತೇವೆ ಏನಪ್ಪ ಅಂದರೆ 57ನೇದು, 3 ಕಡೆ ನೀರು 1 ಕಡೆ ಭೂಮಿಯಿಂದ ಸುತ್ತುವರೆದಿರುವ ಭೂಭಾಗವನ್ನು ಡ್ಯಾಶ್ ಎಂದು ಕರೆಯುವರು ಅಂತ ಇದೆ. ಆಪ್ಷನ್ ಎ ಪರ್ಯಾಯ ದ್ವೀಪ, ಆಪ್ಷನ್ ಬಿ ದ್ವೀಪ, 3ನೇದು ಸಿ ಭೂಖಂಡ, ಡಿ ಆಪ್ಷನ್ ಜಲಸಂಧಿ ಅಂತ ಕರಿತೇವೆ. ಇಲ್ಲಿ 3 ಕಡೆ ನೀರು 1 ಕಡೆ ಭೂಮಿ, ಅದಕ್ಕೆ ಹೇಳ್ತೇವೆ ಏಷ್ಯಾ, ಯುರೋಪ್, ಏಷ್ಯಾದ ಪರ್ಯಾಯ ದ್ವೀಪ ಅಂತ ಕರಿತೇವೆ. ಸೊ ಇಲ್ಲಿ 3 ಕಡೆ ನೀರಿರುತ್ತೆ, ಒಂದು ಭೂಭಾಗ ಮಾತ್ರ ಏನಾಗಿರ್ತಪ್ಪ ಅಂದ್ರೆ ಅಲ್ಲಿ ಭೂಮಿಯಿಂದ ಆವರಿಸ್ಕೊಂಡಿರ್ತದೆ. ಹಂಗಿತ್ತಪ್ಪ ಅಂದ್ರೆ ಅಲ್ಲಿ ನಾವೇನಂತಪ್ಪ ಅಂದರೆ ಅಲ್ಲಿ ಎ ಆಪ್ಷನ್ ಸರಿಯಾದ ಉತ್ತರವಾಗ್ತದೆ. ದ್ವೀಪ ಅಂತ ಬಂದಾಗ ಏನಾಗ್ತದೆ, ಅಲ್ಲಿ 4 ಭಾಗದಲ್ಲಿನೂ ನೀರಿನಿಂದ ಆವರಿಸಿರ್ಬೇಕು. ಹೌದ್ರಿ, ಅಂದರೆ ಸುತ್ತಲೂ ನೀರು, ಮಧ್ಯದಲ್ಲಿ ಭೂಮಿ ಇರಬೇಕು. ಅಂದಾಗ ಮಾತ್ರ ಅದಕ್ಕೆ ನಾವೇನಂತೀವಿ? ದ್ವೀಪ ಅಂತ ಕರಿತೇವೆ. ಸೊ ಅರ್ಥ ಆಯ್ತಲ್ಲ? ಹೀಗಾಗಿ ಅಲ್ಲಿ ಪರ್ಯಾಯ ದ್ವೀಪ ಸರಿಯಾದ ಉತ್ತರ ಆಗ್ತದೆ. ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ಕರಾವಳಿ ತೀರದ ಜನರ ಮುಖ್ಯವಾದಂತಹ ಉದ್ಯೋಗವೇನು ಅಂತ ಕೇಳಿದ್ದಾರೆ. ಕರಾವಳಿ ತೀರದ ಜನರ ಮುಖ್ಯ ಉದ್ಯೋಗ ಡಿ ಮೀನುಗಾರಿಕೆ ಅವರ ಒಂದು ಮುಖ್ಯವಾದಂಥ ಉದ್ಯೋಗವಾಗಿರ್ತದೆ. 54ನೇ ಪ್ರಶ್ನೆ, ಭಾರತದ ಈಗಿನ ರಾಷ್ಟ್ರಪತಿ ಯಾರು? ಭಾರತದ ಈಗಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಇನ್ನು ವೆಂಕಯ್ಯ ನಾಯ್ಡು ಬರ್ತಾರೆ. ಈ ವೆಂಕಯ್ಯ ನಾಯ್ಡು ಏನಪ್ಪ ಅಂದರೆ ಇವರು ಅಲ್ಲಿ ಉಪರಾಷ್ಟ್ರಪತಿ ಆಗ್ತಾರೆ ಮತ್ತು ಅಲ್ಲಿ ನಾವು ನರೇಂದ್ರ ಮೋದಿ ಬಂದಾಗ ಪ್ರಧಾನಮಂತ್ರಿ ಆಗ್ತಾರೆ. ಹೌದ್ರಿ, ಇವರು ಮೊದಲು ನಮ್ಮ ರಾಷ್ಟ್ರಪತಿ ಇದ್ದರು, ಈಗಿಲ್ಲ. ಹೌದು. ಸೊ ಹೀಗಾಗಿ ಈಗಿನ ನಮ್ಮ ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರವರು. ಇಂತಹ GK ಪ್ರಶ್ನೆಗಳು ನಿಮಗೇನಾಗ್ತವಪ್ಪ ಅಂದರೆ ಅಲ್ಲಿ ಬರುವಂಥದ್ದು. ಇನ್ನು ಅದೇ ರೀತಿ ನಾವು 55ನೇ ಪ್ರಶ್ನೆ ನೋಡ್ತೇವೆ. ಕೆಳಗಿನವುಗಳಲ್ಲಿ ಯಾವುದೂ ರಾಷ್ಟ್ರೀಯ ಹಬ್ಬವಲ್ಲ? ಹೌದ್ರಿ, ಕೆಳಗಿನಲ್ಲಿ ಯಾವುದು ರಾಷ್ಟ್ರೀಯ ಹಬ್ಬ ಅಲ್ಲ ಅಂತ ನೋಡಿದಾಗ ಅಲ್ಲಿ ಗಣರಾಜ್ಯೋತ್ಸವ ದಿನ ಇದು ರಾಷ್ಟ್ರೀಯ ಹಬ್ಬ, ಸ್ವಾತಂತ್ರ್ಯ ದಿನ ಇದು ರಾಷ್ಟ್ರೀಯ ಹಬ್ಬ, ಗಾಂಧಿ ಜಯಂತಿ ಇದನ್ನು ರಾಷ್ಟ್ರೀಯ ಹಬ್ಬ ಅಂತ ಆಚರಿಸ್ತೇವೆ. ಅಂದರೆ ಅರ್ಥ ಅಲ್ಲಿ ಕರ್ನಾಟಕ ರಾಜ್ಯೋತ್ಸವ ಇದು ಏನಪ್ಪ ಅಂದರೆ ಕನ್ನಡ ರಾಜ್ಯೋತ್ಸವ ಮಾತ್ರ ರಾಷ್ಟ್ರೀಯ ಹಬ್ಬವಲ್ಲ, ಅದು ನಮ್ಮ ನಾಡ ಹಬ್ಬವಾಗಿದೆ. ಯಾಕಂದರೆ ಅಲ್ಲಿ 1956 ನವೆಂಬರ್ 1ರಂದು ನಮ್ಮ ಕರ್ನಾಟಕದ ಹರಿದ ಹಂಚು ಹೋದಂಥ ಎಲ್ಲ ಪ್ರದೇಶಗಳನ್ನು ಒಂದುಗೂಡಿಸಿದ್ವಿ. ಹೀಗಾಗಿ ಅದರ ನೆನಪಿಗೋಸ್ಕರ ನಮ್ಮದು ವಿಶಾಲ ಮೈಸೂರು ರಾಜ್ಯ ನಿರ್ಮಾಣವಾಯಿತು. ಆದ್ದರಿಂದ ನಾವು ಪ್ರತಿ ವರ್ಷ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವಂಥದ್ದು. ಹೀಗಾಗಿ ಅಲ್ಲಿ ಡಿ ಆಪ್ಷನ್ ಸರಿಯಾದ ಉತ್ತರ. ಅದೇ ರೀತಿ 55ನೇ ಪ್ರಶ್ನೆಯನ್ನು ನೋಡಿದ್ದೀವಿ. ಈಗ 56ನೇ ಪ್ರಶ್ನೆಯನ್ನು ನೋಡ್ತೀವಿ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಇಂತಹ ಪ್ರಶ್ನೆಗಳು ನಿಮ್ಗೆ ಒಂದು ಪ್ರಮುಖವಾಗಿರುವಂಥದ್ದು. ಭಾರತದ ರಾಷ್ಟ್ರೀಯ ಪಕ್ಷಿ ಇಲ್ಲಿ ಆಪ್ಷನ್ ಎ ಗಿಳಿ, ಕೋಗಿಲೆ, ನವಿಲು, ಪಾರಿವಾಳ ಅಂತ ಕೊಟ್ಟಿದ್ದಾರೆ. ಭಾರತದ ರಾಷ್ಟ್ರೀಯ ಪಕ್ಷಿ ಇಲ್ಲಿ ಸಿ ಆಪ್ಷನ್ ಸರಿಯಾಗಿರುತ್ತದೆ. ಹೌದ್ರಿ, ನವಿಲು ಸರಿಯಾದ ಉತ್ತರ. ನಕ್ಷೆಯಲ್ಲಿ ಜಲರಾಶಿಯನ್ನು ತೋರಿಸುವ ಬಣ್ಣ ಅಂತ ಕೇಳಿದ್ದಾರೆ. ನಕ್ಷೆಯಲ್ಲಿ ಕಪ್ಪು, ಹಳದಿ, ಕೆಂಪು, ನೀಲಿ ಈ 4 ಬಣ್ಣಗಳಲ್ಲಿ ನಕ್ಷೆದೊಳಗೆ ಅಥವಾ ಪುಸ್ತಕದಲ್ಲಿ ನಕ್ಷೆದಲ್ಲಿ ನಾವು ಯಾವ ಬಣ್ಣದಿಂದ ನೀರನ್ನು ಗುರುತಿಸಲಾಗ್ತದೆ? ಅಲ್ಲಿ ನಾವು ನೀಲಿ ಬಣ್ಣದಿಂದ ಏನು ಮಾಡ್ತೇವಪ್ಪ ಅಂದರೆ ನೀರನ್ನು ಗುರುತಿಸ್ತೇವೆ. ಹೀಗಾಗಿ 57ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ, ಅಲ್ಲಿ ನೀಲಿ ಬಣ್ಣ. ಹೌದ್ರಿ, ಹೀಗಾಗಿ ನೀಲಿ ಸರಿಯಾದ ಉತ್ತರವಾಗಿರ್ತದೆ. ಕರ್ನಾಟಕದ ಮೊದಲ ರಾಜ್ಯ ಮನೆತನ ಅಂತ ಕೇಳಿದ್ದಾರೆ. 58ನೇ ಪ್ರಶ್ನೆ. ಇಲ್ಲಿ ಹೊಯ್ಸಳ, ಗಂಗ, ರಾಷ್ಟ್ರಕೂಟ, ಕದಂಬ ಅಂತ ಕೇಳಿದ್ದಾರೆ. ಇವೆಲ್ಲ ನಮ್ಮ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದಂಥ ಮನೆತನಗಳು. ಸೊ ಹೀಗಾಗಿ ಕರ್ನಾಟಕದ ಮೊದಲ ರಾಜ್ಯ ಮನೆತನ ಅಂತ ನೋಡಿದಾಗ ನಮಗೇನು ಬರ್ತದೆ? ಮೊದಲ ರಾಜ್ಯ ಮನೆತನದಲ್ಲಿ ಅಲ್ಲಿ
ಕದಂಬರು ಕನ್ನಡದ ಮೊಟ್ಟ ಮೊದಲ ರಾಜಮನೆತನ ಅಂತ ಕರಿತೀವಿ. ಮತ್ತು ಕರ್ನಾಟಕದ ಮೊಟ್ಟ ಮೊದಲ ರಾಜ ಯಾರು, ಕನ್ನಡದ ಮೊದಲ ರಾಜ ಯಾರು ಅಂತ ಕೇಳಿದಾಗೂ ನಾವು ಹೇಳ್ತೀವಿ ಮಯೂರ ಶರ್ಮ. ಹೌದ್ರಿ, ಮಯೂರ ಶರ್ಮ ಕನ್ನಡದ ಮೊಟ್ಟ ಮೊದಲ ಕರ್ನಾಟಕದ ಮೊದಲ ರಾಜಮನೆತನದ ಮೊದಲ ರಾಜನಾಗ್ತಾನೆ ಕದಂಬ ಮನೆತನದಲ್ಲಿ. ಹೀಗಾಗಿ ಅವನೇ ಕದಂಬ ಸಾಮ್ರಾಜ್ಯದ ಸ್ಥಾಪಕನು ಮಯೂರ ಶರ್ಮನ ಆಗ್ತಾನೆ. ಹೌದು. ಸೊ ಹೀಗಾಗಿ ಅಲ್ಲಿ ನಮ್ಗೆ ಆಪ್ಷನ್ ಡಿ ಸರಿಯಾದ ಉತ್ತರವಾಗ್ತದೆ. ಆಗ್ರಾದಲ್ಲಿರುವ ವಿಶ್ವ ಪ್ರಸಿದ್ಧ ಸ್ಮಾರಕ ಯಾವುದು ಅಂತ ಕೇಳಿದ್ದಾರೆ. ಆಗ್ರಾದಲ್ಲಿರುವತಕ್ಕಂಥ ವಿಶ್ವ ಪ್ರಸಿದ್ಧ ಸ್ಮಾರಕ ಆಪ್ಷನ್ ಎ ಕೆಂಪು ಕೋಟೆ ಮತ್ತು ಬುಲಂದರ್ ದರ್ವಾಜಾ, ಪಂಚಮಹಲ್, ನೆಕ್ಸ್ಟು ತಾಜ್ ಮಹಲ್ ಅಂತ ಕೇಳಿದ್ದಾರೆ. ಇಲ್ಲಿ ನಮ್ಗೆ ಸರಿಯಾದ ಉತ್ತರ ಏನು ಬರುತ್ತಪ್ಪ ಅಂದರೆ ಅಲ್ಲಿ ತಾಜ್ ಮಹಲ್ ನಮಗೇನಾಗ್ತದಪ್ಪ ಅಂದ್ರೆ ಆಗ್ರಾದಲ್ಲಿರುವಂಥ ಪ್ರಮುಖವಾದಂತಹ ಒಂದು ಪ್ರಸಿದ್ಧ ಸ್ಮಾರಕ. ಆಪ್ಷನ್ ಸಿ ಸರಿಯಾದ ಉತ್ತರವಾಗ್ತದೆ. 60ನೇ ಪ್ರಶ್ನೆ ನೋಡ್ತೀವಿ. ನಮ್ಮ ರಾಷ್ಟ್ರಗೀತೆಯ ರಚನೆಕಾರರು ಯಾರು? ನಮ್ಮ ರಾಷ್ಟ್ರಗೀತೆಯನ್ನು ಬರೆದಂಥವ್ರು ಯಾರಪ್ಪ ಅಂದರೆ ಅಲ್ಲಿ ರವೀಂದ್ರನಾಥ್ ಟಾಗೂರ್. ಹೌದ್ರಿ, ಇಲ್ಲಿ ನಮ್ಮ ರಾಷ್ಟ್ರಗೀತೆಯನ್ನು ಬರೆದಂಥವ್ರು. ಹೀಗಾಗಿ ಅಲ್ಲಿ ನಮ್ಗೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದರೆ ಅಲ್ಲಿ ಬಿ ಸರಿಯಾದ ಉತ್ತರವಾಗ್ತದೆ. ಇನ್ನು ಅದೇ ರೀತಿ ನಾವು ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪರಿಸರ ಅಧ್ಯಯನಕ್ಕೆ ಎನ್ವೈರ್ಮೆಂಟಲ್ ಸೈನ್ಸ್ ಬಗ್ಗೆ ನೋಡ್ತೀವಿ. ವೈದ್ಯರು ಹೃದಯ ಬಡಿತವನ್ನು ತಿಳಿಯಲು ಬಳಸುವ ಉಪಕರಣ ಯಾವುದು ಅಂತ ಕೇಳಿದ್ದಾರೆ. ವೈದ್ಯರು ಹೃದಯ ಬಡಿತವನ್ನು ತಿಳಿಯಲು ಬಳಸುವಂಥ ಉಪಕರಣ ಯಾವುದು ಅಂತ ಕೇಳಿದಾಗ ಅಲ್ಲಿ ನಮ್ಗೆ ಉತ್ತರ ಸ್ಟೆಥೋಸ್ಕೋಪ್. ಇಲ್ಲಿ ಎ ಸರಿಯಾದ ಉತ್ತರವಾಗ್ತದೆ. ಇನ್ನು ನೆಕ್ಸ್ಟ್ 67ನೇ ಪ್ರಶ್ನೆ. ಗಣಕಯಂತ್ರವನ್ನು ಕಂಡುಹಿಡಿದವರು ಯಾರು? ಗಣಕಯಂತ್ರವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದಾಗ ಅಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಏನಾಗ್ತಪ್ಪ ಅಂದ್ರೆ ಗಣಕಯಂತ್ರವನ್ನು ಕಂಡುಹಿಡಿದವಂತರ ಆಗ್ತಾರೆ. ಇದನ್ನು ನಿಮಗೆ ಗೊತ್ತಿರಬೇಕಾಗ್ತದೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು 63ನೇ ಪ್ರಶ್ನೆ. ಸಸ್ಯಗಳು ಇದರ ಮೂಲಕ ಉಸಿರಾಡುತ್ತವೆ. ಸಸ್ಯಗಳು ಬುಡಗಳಿಂದ, ಬೀಜಗಳಿಂದ, ಹೂಗಳಿಂದ, ಪತ್ರರಂಧ್ರಗಳಿಂದ ಕೇಳಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಯಾಕಂದರೆ ಪತ್ರರಂಧ್ರಗಳ ಮೂಲಕ ಏನಾಗ್ತವಪ್ಪ ಅಂದ್ರೆ ಸಸ್ಯಗಳು ಉಸಿರಾಟವನ್ನು ನಡೆಸುವಂಥದ್ದು. ಹೀಗಾಗಿ ಆಪ್ಷನ್ ಏನಪ್ಪ ಅಂದ್ರೆ ಬಿ ಸರಿಯಾದ ಉತ್ತರವಾಗ್ತದೆ. 64ನೇ ಪ್ರಶ್ನೆ ಏನಿದೆ ನೋಡಿ. 64ನೇ ಪ್ರಶ್ನೆಯಲ್ಲಿ ಕೆಳಕಂಡ ಸಂದರ್ಭದಲ್ಲಿ ದ್ರವ್ಯದ ಬದಲಾದ ಸ್ಥಿತಿಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಘನ, ದ್ರವ, ಅನಿಲ ವಸ್ತುವಿನ 3 ಸ್ಥಿತಿಗಳು. 4ನೇ ಸ್ಥಿತಿ ಪ್ಲಾಸ್ಮಾ ಅಂತ ಕರಿತೀವಿ, ಬೆಂಕಿ ರೂಪದ ವಸ್ತುವಿಗೆ. ಅಲ್ಲಿ ನೀರನ್ನು ಬಿಸಿ ಮಾಡಿದಾಗ ನಮ್ಗೆ ನೀರನ್ನು ಕಾಯಿಸಿದ್ವಿ ಅಂದ್ರೆ ಆವಿಯಾಗಿ ಹೋಗ್ತದೆ. ಹೌದ್ರಿ. ಸೊ ಆವಾಗ ಅಲ್ಲಿ ನೀರನ್ನು ಬಿಸಿ ಮಾಡಿದಾಗ ನಮ್ಗೆ ಅನಿಲ ಸ್ಥಿತಿಗೆ ಬದಲಾಗ್ತದೆ. ಅದೇ ರೀತಿ ಮಂಜುಗಡ್ಡೆಯನ್ನು ನಾವು ಬಿಸಿ ಮಾಡಿದಾಗ, ಯಾಕಂದ್ರೆ ಮಂಜುಗಡ್ಡೆ ಅಂದ್ರೆ ನಮ್ಗೆ ಯಾವ ಸ್ಥಿತಿ ಬರ್ತದೆ? ಘನ ಸ್ಥಿತಿ ಇರ್ತದೆ ಮಂಜುಗಡ್ಡೆ. ಸೊ ಅದನ್ನು ಬಿಸಿ ಮಾಡಿದ್ವಿ ಅಂದ್ರೆ ನಮ್ಗೆ ಯಾವ ಸ್ಥಿತಿ ಬದಲಾಗ್ತದೆ? ಕರಗ್ತದೆ. ಕರಿಗೆ ಏನಾಗ್ತದೆ? ನೀರಾಗ್ತದೆ. ಅಂದ್ರೆ ಅರ್ಥ ಅಲ್ಲಿ ನೀರು ದ್ರವ ರೂಪದ ವಸ್ತು. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಅಲ್ಲಿ ನೀರನ್ನು ಬಿಸಿ ಮಾಡಿದಾಗ ಅನಿಲ ಆಗ್ತದೆ, ಅದ ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ ದ್ರವ ರೂಪದ ವಸ್ತು ಆಗ್ತದೆ. ಈ ಚಿತ್ರದಲ್ಲಿರುವತಕ್ಕಂಥ ಕ್ರೀಡೆಯನ್ನು ಗುರುತಿಸ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ತೆಪ್ಪದಾಟ ಸರಿಯಾದ ಉತ್ತರವಾಗ್ತದೆ. ಚಿತ್ರದಲ್ಲಿರುವತಕ್ಕಂಥದ್ದು ತೆಪ್ಪದಾಟ ಸರಿಯಾದ ಉತ್ತರವಾಗ್ತದೆ. ಅದೇ ರೀತಿ ಇಲ್ಲಿ ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ತಮ್ಮದೇ ಆದ ಭಾಷೆ, ಉಡುಗೆ ಹಾಗೂ ಸಂಪ್ರದಾಯಗಳೊಂದಿಗೆ ವಾಸಿಸುವ ಕುಟುಂಬಗಳ ಗುಂಪನ್ನು ಏನೆಂದು ಕರೆಯುವರು? ಅಲ್ಲಿ ಗ್ರಾಮೀಣ ಸಮುದಾಯ, ನಗರ ಸಮುದಾಯ, ಕರಾವಳಿ ಸಮುದಾಯ, ಬುಡಕಟ್ಟು ಸಮುದಾಯ ಅಂತಾರೆ. ಯಾಕಂದರೆ ಗುಡ್ಡಗಾಡುಗಳಲ್ಲಿ ಮತ್ತು ಅರಣ್ಯಗಳಲ್ಲಿ ತಮ್ಮದೇ ಆದಂಥ ಭಾಷೆ, ಉಡುಗೆ ಹಾಗೂ ಅವರದೇ ಆದಂಥ ಸಂಪ್ರದಾಯದ ಮೂಲಕ ವಾಸಿಸುವತಕ್ಕಂಥ ಒಂದು ಕುಟುಂಬಗಳನ್ನು ನಾವೇನಂತ ಕರಿತೀವಪ್ಪ ಅಂದರೆ ಅಲ್ಲಿ ಬುಡಕಟ್ಟು ಸಮುದಾಯ ಅಂತಂದು ನಾವೇನು ಮಾಡ್ತೇವೆ? ಕರಿತೇವೆ. ಸರಿಯಾದ ಉತ್ತರ. ಹೌದು. ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಅಂದಾಗ ವಾಯು, ಕಾಡು, ಮಣ್ಣು, ಕಲ್ಲಿದ್ದಲು. ಹೌದ್ರಿ. ಸೊ ಇಲ್ಲಿ ನವೀಕರಿಸಲಾಗದೇ ಇರುವತಕ್ಕಂಥ ಸಂಪನ್ಮೂಲವನ್ನು ನೋಡಿದಾಗ ನಮ್ಗೆ ಕಲ್ಲಿದ್ದಲು ಸರಿಯಾದ ಉತ್ತರ ಆಗ್ತದೆ. ಬಿ ಆಪ್ಷನ್ ಸರಿಯಾದ ಉತ್ತರ. ಅದೇ ರೀತಿ ಇಲ್ಲಿ ನಾವು ನೋಡ್ತೇವೆ 68ನೇ ಪ್ರಶ್ನೆ. ನೀರಿನ ಅಂಶವಿರುವ ಆಹಾರ ಅಂತ ಕೇಳಿದ್ದಾರೆ. ಇಲ್ಲಿ ನೀರಿನ ಅಂಶವಿರುವತಕ್ಕಂಥ ಆಹಾರವನ್ನು ನೋಡಿದಾಗ ನಮಗೆ ಶೇಂಗಾ, ಸೋಯಾಬೀನ್, ಅಲಸಂದೆ, ಕುಂಬಳಕಾಯಿ ಅಂತ ಇದೆ. ಸೊ ಅಲ್ಲಿ ಕುಂಬಳಕಾಯಿ ಸರಿಯಾದ ಉತ್ತರ. ಅಂದರೆ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗ್ತದೆ. ಮತ್ತು ಅಲ್ಲಿ ಇದಕ್ಕಿಂತ ಹೆಚ್ಚಪ್ಪ ಅಂದರೆ ಕಲ್ಲಂಗಡಿ ಹಣ್ಣಿನಲ್ಲಿ ನಮ್ಮ ನೀರಿನ ಅಂಶ ಹೆಚ್ಚಾಗಿ ಕಂಡುಬರ್ತದೆ. ಇದು ನಮ್ಗೆ ಗೊತ್ತಿರಬೇಕಾದಂಥದ್ದು. 69ನೇ ಪ್ರಶ್ನೆ. ಅಯಸ್ಕಾಂತ ಏನನ್ನು ಒಳಗೊಂಡಿದೆ? ಅಯಸ್ಕಾಂತ ಗಾಜು, ಮರ, ಕಬ್ಬಿಣ, ಪ್ಲಾಸ್ಟಿಕ್. ಅಂದರೆ ಅಯಸ್ಕಾಂತ ಕಬ್ಬಿಣವನ್ನು ಒಳಗೊಂಡಿರುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ.
ಲೋಲಕದ ಚಲನೆಯ ಈ ಒಂದು ಚಲನೆಗೆ ಉದಾಹರಣೆಯಾಗಿದೆ. ಹಾಗೆ ಲೋಲಕದ ಚಲನೆಯು ಅಂತ ಕೇಳಿದಾಗ ಏನಾಗ್ತದೆ, ಇಲ್ಲಿ ನಮ್ಗೆ ಗೊತ್ತಿರಬೇಕು ಲೋಲಕದ ಚಲನೆ ಅಂದ್ರೆ ಇಲ್ಲಿ ನಮ್ಗೆ ಈ ರೀತಿ ಒಂದು ಲೋಲಕ ಇರುತ್ತೆ ಗಡಿಯಾರದಲ್ಲಿ, ಅದು ಈ ಕಡೆಯಿಂದ ನೆಕ್ಸ್ಟು ಈ ಕಡೆ ಏನಾಗ್ತದಪ್ಪ ಅಂದ್ರೆ ಚಲಿಸ್ತಾ ಇರ್ತದೆ ಆ ಕಡೆ ಈ ಕಡೆ, ಹೌದ್ರಿ ಅಲ್ಲಿ. ಹಾಗಾಗಿ ಅದಕ್ಕೆ ನಾವು ಲೋಲಕ ಅಂತ ಕರಿತೀವಿ. ಈ ಒಂದು ಲೋಲಕದ ಚಲನೆಯು ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದಾಗ ಈ ರೀತಿ ಏನಾದರೂ ಹಿಂಗೆ ಹೋಗೋದು ಬರೋದು ಹಿಂಗೆ ಮಾಡ್ತು ಅಂದರೆ ಅದಕ್ಕೆ ಆಂದೋಲನ ಚಲನೆ ಅಂತ ಕರಿತೀವಿ ನಾವು, ಅಂದ್ರೆ ಆಪ್ಷನ್ ಬಿ. ಇನ್ನು ನಾವು ಭ್ರಮಣ ಚಲನೆಗೆ ನೋಡಿದಾಗ ಸರಿಯಾದ ಉತ್ತರ ಆಪ್ಷನ್ ಬಿ. ಭ್ರಮಣ ಚಲನೆ ನೋಡಿದಾಗ ಅಲ್ಲಿ ನಮಗೆ ಏನಾಗ್ತಪ್ಪ ಅಂದ್ರೆ ತಿರುಗುವತಕ್ಕಂಥ ಒಂದು ಬುಗುರಿಯಾಗಿರ್ಬೋದು, ಹೌದ್ರಿ, ಅದು ತನ್ನ ಅಕ್ಷದಲ್ಲಿ ತಿರುಗುತ್ತದೆ. ಅದಕ್ಕೆ ನೆಕ್ಸ್ಟ್ ಇನ್ನು ವೃತ್ತಿಯ ಚಲನೆ, ವಕ್ರ ಚಲನೆ, ಇವು ಸಹ ನಮಗೆ ಚಲನೆಯಲ್ಲಿ ಕಂಡುಬರುವಂಥ ವಿಧಗಳು. ಸೊ ಅಲ್ಲಿ ಸರಿಯಾದ ಉತ್ತರ ಆಂದೋಲನ ಚಲನೆ ಆಗ್ತದೆ. ನಾನೊಂದು ಸಸ್ಯ, ನನ್ನನ್ನು ಮುಟ್ಟಬೇಡಿ, ಮುಟ್ಟಿದರೆ ನಾನು ನನ್ನ ಎಲೆಗಳನ್ನು ಮುದುರಿಕೊಳ್ಳುತ್ತೇನೆ. ಹಾಗಾದರೆ ಜೀವಿಗಳ ಈ ಗುಣವನ್ನು ನಾನು ಏನಂತ ಕರಿತೀವಪ್ಪ ಅಂದರೆ ಅಲ್ಲಿ ಪ್ರಚೋದನೆಗೆ ಪ್ರತಿಕ್ರಿಯೆ, ಉಸಿರಾಟ, ಚಲನೆ, ಸಂತಾನೋತ್ಪತ್ತಿ ಅಂತ ಇದೆ. ಸೊ ಅಲ್ಲಿ ಪ್ರಚೋದನೆಗೆ ಪ್ರತಿಕ್ರಿಯೆ ಅಂತ ಕರಿತೀವಿ. ಸೊ ಎ ಆಪ್ಷನ್ ಸರಿಯಾದಂತಹ ಒಂದು ಉತ್ತರ, ಹೌದ್ರಿ. ಚಲನೆಯಲ್ಲಿ ಬಂದಾಗ ನಾವು ಜೀವಿಗಳು ಏನಾಗ್ತವಪ್ಪ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಚಲಿಸ್ತವೆ. ಅದೇ ರೀತಿ ಸಸ್ಯಗಳಲ್ಲಿಯೂ ಚಲನೆಯನ್ನು ಕಾಣ್ತೇವೆ. ಸಸ್ಯಗಳು ಬೇರುಗಳು ಬೆಳೆಯೋದ್ರ ಮೂಲಕ ಅದನ್ನು ಚಲನೆಯನ್ನು ಗುರುತಿಸ್ತೇವೆ. ಮತ್ತು ಸಂತಾನೋತ್ಪತ್ತಿ ಬಂದಾಗ ಯಾವುದೇ ಒಂದು ಜೀವಿ ತನ್ನಂತೆ ಇರುವ ಜೀವಿಗಳಿಗೆ ಜನ್ಮವನ್ನು ನೀಡ್ತಪ್ಪ ಅಂದ್ರೆ ಅದಕ್ಕೆ ನಾವು ಸಂತಾನೋತ್ಪತ್ತಿ ಅಂತ ಕರಿತೀವಿ. ಉಸಿರಾಟ ಅಂತ ಬಂದಾಗ ಜೀವಿಗಳು ಏನಪ್ಪ ಅಂದ್ರೆ ಉಸಿರಾಟ ಕ್ರಿಯೆಯನ್ನು ನಡೆಸೋದನ್ನು ನಾವು ಉಸಿರಾಟ ಅಂತ ಕರಿತೀವಿ. ಸೊ ಹೀಗಾಗಿ ಅಲ್ಲಿ ಆಪ್ಷನ್ ಎ ಪ್ರಚೋದನೆಗೆ ಪ್ರತಿಕ್ರಿಯೆ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ. ಫಾರ್ ಎಕ್ಸಾಂಪಲ್ ಬಂದಾಗ ನಾವು ಬೆಂಕಿಯನ್ನು ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ. ಅದರಲ್ಲಿ ಬೆಂಕಿ ಏನು ಹಾಗಾದ್ರೆ ಪ್ರಚೋದನೆ, ಮುಟ್ಟೋದು. ಹಾಗಾದ್ರೆ ಕೈಯನ್ನು ಹಿಂದಕ್ಕೆ ತೊಗೊಳ್ತಾವಲ್ಲ ಸುಟ್ಟ ನಂತರ ಅದು ಪ್ರತಿಕ್ರಿಯೆಯನ್ನು ನಾವು ಮಾಡ್ತೇವೆ. ಅಥವಾ ಕಾಲಿಗೆ ಮುಳ್ಳು ಚುಂಚಿದಾಗ, ಹೌದ್ರಿ, ಕಾಲಿಗೆ ಮುಳ್ಳು ಚುಂಚಿದಾಗ ಏನಾಗ್ತದಪ್ಪ ಅಂದ್ರೆ ಅದು ಒಂದು ಪ್ರಚೋದನೆ ನೀಡ್ತದೆ. ಪ್ರತಿಕ್ರಿಯೆಯಾಗಿ ನಾವೇನು ಮಾಡ್ತೇವೆ, ಆ ಮುಳ್ಳನ್ನು ತೆಗೆದುಕೊಳ್ತೇವೆ, ಹೌದ್ರಿ. ಸೊ ಹೀಗಾಗಿ ಪ್ರಚೋದನೆಗೆ ಪ್ರತಿಕ್ರಿಯೆ ಸರಿಯಾದ ಉತ್ತರವಾಗ್ತದೆ. ಇನ್ನು ಅದೇ ರೀತಿ ನಾವು ಇಲ್ಲಿ 72ನೇ ಪ್ರಶ್ನೆ ನೋಡ್ತೇವೆ. ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವ ನ್ಯೂನ್ಯತೆ ಕಾಯಿಲೆ ಯಾವುದು? ಇದ್ರ ಮೇಲೆ ಅಂತೂ ನಿಮ್ಗೆ ಅವಶ್ಯಕವಾಗಿ ವಿಟಮಿನ್ಗಳ ಮೇಲೆ ನಿಮಗೊಂದು ಪ್ರಶ್ನೆ ಖಂಡಿತವಾಗ್ಲೂ ಬರ್ತದೆ. ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವ ನ್ಯೂನ್ಯತೆ ಕಾಯಿಲೆ ಯಾವುದಪ್ಪ ಅಂದ್ರೆ ರಿಕೆಟ್ಸ್. ವಿಟಮಿನ್ ಅಲ್ಲಿ ಡಿ ಕೊರತೆಯಿಂದ ಬರುವತಕ್ಕಂಥ ಕಾಯಿಲೆ ಆಗ್ತದೆ, ಹೌದ್ರಿ. ಸೊ ಹೀಗಾಗಿ ಬಿ ಆಪ್ಷನ್ ಸರಿಯಾದ ಉತ್ತರವಾಗ್ತದೆ. ಪಗಡೆ, ಚೆಸ್, ಕಣ್ಣಾಮುಚ್ಚಾಲೆ, ಕೇರಂ ಇವುಗಳಲ್ಲಿ ಗುಂಪಿಗೆ ಸೇರಿದ ಆಟ ಯಾವುದು? ಹಾಗಾದ್ರೆ ಇಲ್ಲಿ ಪಗಡೆ, ಕಣ್ಣಾಮುಚ್ಚಾಲೆ, ಚೆಸ್, ಕೇರಂ ನೋಡಿದಾಗ ಪಗಡೆ ಮತ್ತು ಚೆಸ್, ಹೌದ್ರಿ, ಮತ್ತು ಕೇರಂ ಇವು ಒಳಾಂಗಣ ಆಟಗಳು. ನಾವು ಮನೆ ಒಳಗೆ ಸಹ ಕೂತ್ಕೊಂಡು ಏನು ಮಾಡ್ಬೋದು, ಆಟವನ್ನು ಆಡ್ಬೋದು. ಆದರೆ ಕಣ್ಣಾಮುಚ್ಚಾಲೆಯನ್ನು ಹೊರಾಂಗಣ ಆಟಗಳು ಅಂತ ಕರಿತೀವಿ. ಹೀಗಾಗಿ ಅಲ್ಲಿ ಗುಂಪಿಗೆ ಸೇರಿದ ಪದ ಯಾವುದಪ್ಪ ಅಂದ್ರೆ ಸಿ ಆಪ್ಷನ್ ಸರಿಯಾದ ಉತ್ತರ. ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಈ ಶಕ್ತಿಯನ್ನು ಹೊಂದಿರುತ್ತದೆ. ಅಣೆಕಟ್ಟಿನಲ್ಲಿ ಸಂಗ್ರಹವಾದಂಥ ನೀರು ಯಾವ ಶಕ್ತಿಯನ್ನು ಹೊಂದದಪ್ಪ ಅಂದರೆ ಅಲ್ಲಿ ಪ್ರಚನ ಶಕ್ತಿಯನ್ನು ಹೊಂದಿರುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ, ಹೌದ್ರಿ. ಸೊ ಅಲ್ಲಿ ಅಣೆಕಟ್ಟಿನಲ್ಲಿ ನೀರು ಸಂಗ್ರಹಿಸಿಡೋದು ಒಂದು ಪ್ರಚನ ಶಕ್ತಿ, ಅಂದರೆ ಎಲ್ಲ ಶಕ್ತಿಯನ್ನು ಸಂಗ್ರಹಿಸಿಡ್ತೇವೆ. ಅದನ್ನು ನೀರನ್ನು ಹರಿದು ಬಿಟ್ವಿ ಅಂದರೆ ಏನಾಗ್ತದೆ, ಅದು ಚಲನ ಶಕ್ತಿ ಆಗ್ತದೆ. ಆ ಚಲನ ಶಕ್ತಿಯಿಂದ ವಿದ್ಯುತ್ತನ್ನು ತಯಾರಿಸಿದರೆ ಶಾಖ ಶಕ್ತಿ ಆಗ್ತದೆ, ಹೌದ್ರಿ. ಸೊ ಹೀಗೆ ಅಲ್ಲಿ ಅಥವಾ ಒಂದು ಬಾಣವನ್ನು ಜಗ್ಗಿ ಹಿಡಿಯುವುದು ಅದು ಪ್ರಚನ ಶಕ್ತಿ, ಬಾಣವನ್ನು ಬಿಡೋದೇನಿದೆಯಲ್ಲ ಅದು ಚಲನ ಶಕ್ತಿ, ಹೌದ್ರಿ. ಸೊ ಹೀಗಾಗಿ ಅಲ್ಲಿ ನಮ್ಗೆ ಅಣೆಕಟ್ಟಿನಲ್ಲಿ ಸಂಗ್ರಹಿಸಿದಂಥ ನೀರು ಒಂದು ಪ್ರಚನ ಶಕ್ತಿಯ ಒಂದು ಹೊಂದಿರುತ್ತದೆ. ಸೌರವ್ಯೂಹದಲ್ಲಿ ದೊಡ್ಡ ಗ್ರಹ ಯಾವುದು ಅಂತ ನೋಡಿದಾಗ ನಾವು ಸೌರವ್ಯೂಹದಲ್ಲಿ ದೊಡ್ಡ ಗ್ರಹವನ್ನು ಯಾವುದಂತ ನೋಡ್ತವಪ್ಪ ಅಂದರೆ ಅಲ್ಲಿ ಗುರುಗ್ರಹ ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ. ಇನ್ನು ಅದೇ ರೀತಿ ಇಲ್ಲಿ ಭೂಮಿ ಇದೆ ಮತ್ತು ಶನಿ ಇದೆ. ಇದು ಮಂಗಳ ಗ್ರಹವನ್ನು ನಾವೇನಪ್ಪ ಅಂದ್ರೆ ಕೆಂಪು ಗ್ರಹ, ಅಂಗಾರಕ ಗ್ರಹ ಅಂತ ಕರಿತೇವೆ. ಮತ್ತು ಅದೇ ರೀತಿ ಭೂಮಿ ನೀಲಿ ಗ್ರಹ ಅಂತ ಕರಿತೇವೆ. ಭೂಮಿಯು ಒಂದು ಉಪಗ್ರಹವನ್ನು ಭೂಮಿ ಉಪಗ್ರಹ ಯಾವುದು, ಚಂದ್ರ. ಅದೇ ರೀತಿ ಶನಿ ಅತಿ ಹೆಚ್ಚು ಉಂಗುರಗಳನ್ನು ಒಳಗೊಂಡಿರುವತಕ್ಕಂಥ ಒಂದು ಗ್ರಹವಾಗಿರ್ತದೆ. ಹಾಗಾದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ. ಸಿರಿಧಾನ್ಯಕ್ಕೆ ಉದಾಹರಣೆ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಜೋಳ ಸಿರಿಧಾನ್ಯಕ್ಕೆ ಒಂದು ಉದಾಹರಣೆ ಆಗಿ ನಾವೇನು ಮಾಡ್ಬೋದು, ನೋಡ್ಬೋದು. ಅದೇ ರೀತಿ ವಾಯುಮಾಲಿನ್ಯಕ್ಕೆ ಮುಖ್ಯ ಕಾರಣ ಕೇಳಿದ್ದಾರೆ. ಇಲ್ಲಿ ಕಟ್ಟಡಗಳನ್ನು ಕಟ್ಟೋದರಿಂದ, ಮನೆಗಳನ್ನು ಕಟ್ಟೋದರಿಂದ, ಕಾಡುಗಳನ್ನು ಬೆಳೆಸೋದ್ರಿಂದ, ಕಾರ್ಖಾನೆಗಳನ್ನು ಕಟ್ಟುವುದರಿಂದ, ಹಾಗಾದ್ರೆ ಯಾವುದರಿಂದ ವಾಯುಮಾಲಿನ್ಯ ಉಂಟಾಗ್ತದಪ್ಪ ಅಂದ್ರೆ ನಮ್ಗೆ ಆಪ್ಷನ್ ಡಿ ಕಾರ್ಖಾನೆಗಳ ಮೂಲಕ ವಾಯುಮಾಲಿನ್ಯ ಉಂಟಾಗುತ್ತದೆ. ಇನ್ನು ಅದೇ ರೀತಿ ಇಲ್ಲಿ ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ, ಹೌದ್ರಿ, ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಜಡ ಅನಿಲ ಅಂತ ಇದೆ. ಅಲ್ಲಿ ವಾಯುವಿನಲ್ಲಿ ಇರುವತಕ್ಕಂಥ ಅತಿ ಹೆಚ್ಚು ಇರುವತಕ್ಕಂಥ ಅನಿಲ ಯಾವುದು ಅಂದಾಗ ಅಲ್ಲಿ ಆಪ್ಷನ್ ಎ ನೈಟ್ರೋಜನ್ ಸರಿಯಾದ ಉತ್ತರವಾಗ್ತದೆ.
79ನೇ ಪ್ರಶ್ನೆ, ನೀರಿನಲ್ಲಿರುವ ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳ ಅನುಪಾತ ಕೇಳಿದ್ದಾರೆ. ಕ್ವಶನ್ ಭಾಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಯಾಕಂದರೆ ಅಲ್ಲಿ ನೀರಿನ ಅಣುಸೂತ್ರ ಕೇಳಿದ್ರಪ್ಪ ಅಂದರೆ ನಾವೇನು ಮಾಡ್ತೇವೆ, H2O ಅಂತ ಬರಿತೇವೆ. ಹೌದ್ರಿ. ಸೊ ಅಲ್ಲಿ ಹೈಡ್ರೋಜನ್ 2 ಪರಮಾಣುಗಳು ಇರ್ತದೆ ಮತ್ತು ಆಕ್ಸಿಜನ್ 1 ಪರಮಾಣು ಇರ್ತದೆ. ಇಲ್ಲಿ ನಾವೇನು ಕೇಳಿದ್ದಾರೆ, ಅಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಅನುಪಾತ ಕೇಳಿಲ್ಲ ಅವರು. ಹೌದ್ರಿ. ಹೈಡ್ರೋಜನ್ ಆಕ್ಸಿಜನ್ ಅನುಪಾತ ಕೇಳಿದರೆ ಹೈಡ್ರೋಜನ್ 2 ಇದೆ ಅನುಪಾತ, ಆಕ್ಸಿಜನ್ 1 ಇದೆ. ಆವಾಗ ನಾವು 2 ಅನುಪಾತ 1 ಹೇಳಬೇಕಾಗ್ತಿತ್ತು. ಹೌದ್ರಿ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಮೊದಲು ಆಕ್ಸಿಜನ್ ಕೇಳಿದಾನೆ, ಆಮ್ಯಾಗ ಹೈಡ್ರೋಜನ್ ಕೇಳಿದಾನೆ. ಅಂದ್ರೆ ಆಕ್ಸಿಜನ್ ಎಷ್ಟಿದೆ, 1 ಅನುಪಾತ ಏನಪ್ಪ ಅಂದ್ರೆ ಹೈಡ್ರೋಜನ್ ಕೇಳಿದಾನೆ ನಂತರ ಅಂದರೆ 2. ಸೊ ಆ ಸರಿಯಾದ ಆನ್ಸರ್ ಆಪ್ಷನ್ ಎ, 1 ಅನುಪಾತ 2 ಸರಿಯಾದ ಉತ್ತರವಾಗ್ತದೆ. ಈ ಒಂದು 80ನೇ ಪ್ರಶ್ನೆಯಲ್ಲಿ ಈ ಒಂದು ಚಿಹ್ನೆಯನ್ನು ಏನು ಕೊಟ್ಟಿದ್ದಾರೋ ಈ ಚಿಹ್ನೆ ಏನು ಸೂಚಿಸ್ತದೆ, ತಾಯಿ ಮತ್ತು ಮಗಳ ಸಂಬಂಧವನ್ನು ಸೂಚಿಸ್ತದೆ. ಹೌದ್ರಿ. ಹಾಗಾದ್ರೆ ಈ ಒಂದು ಚಿಹ್ನೆ ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ದಾರೆ, ತಂದೆ ಮತ್ತು ಮಗಳನ್ನು ಏನು ಮಾಡ್ತದೆ, ಸೂಚಿಸುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ತೇವೆ. ಏನಪ್ಪ ಅಂದರೆ, ಕೆಳಗಿನಗಳಲ್ಲಿ ಯಾವುದರಲ್ಲಿ ಅಣುಗಳು ಸ್ವತಂತ್ರವಾಗಿ ಚಲಿಸುತ್ತವೆ? ಘನಸ್ಥಿತಿಯಲ್ಲಿ ಅಣುಗಳು ಸ್ವತಂತ್ರವಾಗಿ ಚಲಿಸಲ್ಲ. ಯಾಕಂದರೆ ಒಂದಕ್ಕೊಂದು ಒತ್ತೊತ್ತಾಗಿ ಕಣಗಳು ಏನಾಗಿರ್ತವೆ, ಜೋಡಣೆ ಆಗಿರ್ತವೆ. ಹೀಗಾಗಿ ಸ್ವತಂತ್ರವಾಗಿ ಚಲಿಸೋದಿಲ್ಲ. ಇನ್ನು ದ್ರವ ಸ್ಥಿತಿ ವಸ್ತುಗಳಲ್ಲಿ ಅಣುಗಳು ಏನಾಗ್ತವಪ್ಪ ಅಂದ್ರೆ ಸರಳ ವಿರಳವಾಗಿರ್ತವೆ. ವಿರಳ ಅಂದ್ರೆ ಸಡಿಲಗೊಂಡಿರ್ತವೆ. ಹೀಗಾಗಿ ಅವು ಏನಾಗ್ತವಪ್ಪ ಅಂದ್ರೆ ತನಗೆ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಏನಾಗ್ತವಪ್ಪ ಅಂದ್ರೆ ವಸ್ತುಗಳು ಚಲಿಸ್ತವೆ. ಇನ್ನು ಅನಿಲ ಸ್ಥಿತಿ ವಸ್ತುಗಳಲ್ಲಿ ಬಂದಾಗ ಹೊಗೆ ಆಗಿರ್ಬೋದು ಅಥವಾ ಊದುಕಡ್ಡಿ ಹೊಗೆ ಆಗಿರ್ಬೋದು, ಇಂತಹ ಒಂದು ವಸ್ತುಗಳಿಗೆ ಬಂದಾಗ ಸ್ವತಂತ್ರವಾಗಿ ಚಲಿಸ್ತವೆ. ಯಾಕಂದ್ರೆ ಸಂಪೂರ್ಣವಾಗಿ ಸಡಿಲಗೊಂಡು ಬಹಳಷ್ಟು ದೂರದಿಂದ ಏನಾಗಿರ್ತಪ್ಪ ಅಂದ್ರೆ ಕಣಗಳು ಕೂಡಿರ್ತವೆ. ಹೀಗಾಗಿ ಅಲ್ಲಿ ಸಿ ಆಪ್ಷನ್ ಸರಿಯಾದ ಉತ್ತರ. ಅಂದ್ರೆ ಅನಿಲ ಕಣಗಳಲ್ಲಿ ಸ್ವತಂತ್ರವಾಗಿ ಏನಾಗ್ತವಪ್ಪ ಅಂದ್ರೆ ಚಲಿಸುವತಕ್ಕಂಥದ್ದು. ಇನ್ನು ಅದೇ ರೀತಿ ಇಂಗಾಲದ ಡೈಆಕ್ಸೈಡ್ 82ನೇ ಪ್ರಶ್ನೆ, ಕಾರ್ಬನ್ ಡೈಆಕ್ಸೈಡ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್. ಹೌದ್ರಿ. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಏನಪ್ಪ ಅಂದ್ರೆ ಅಲ್ಲಿ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ, ಸಂಯುಕ್ತ ವಸ್ತು, ಧಾತು, ಮಿಶ್ರಣ ಯಾವುದೂ ಅಲ್ಲ. ಹೌದ್ರಿ. ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಂಯುಕ್ತ ವಸ್ತುವಿಗೆ ಉದಾಹರಣೆ. ಆಪ್ಷನ್ ಎ ಸರಿಯಾದ ಉತ್ತರ. ಹೌದ್ರಿ. ಸೊ ಹಾಗಾದರೆ ನೆಕ್ಸ್ಟ್ ನೋಡ್ತೀವಿ, ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತ ನೋಡಿದಾಗ ಅಲ್ಲಿ ಗುರು ಗ್ರಹ ಬರ್ತದೆ. ಹೌದ್ರಿ. ಮತ್ತು ಅತ್ಯಂತ ಸೂರ್ಯನಿಗೆ ಸಮೀಪವಿರುವತಕ್ಕಂಥ ಗ್ರಹ ಯಾವುದು ಅಂತ ನೋಡಿದಾಗ ಅಲ್ಲಿ ಸೂರ್ಯನಿಗೆ ಸಮೀಪವಿರೋದು ಬುಧ ಗ್ರಹವಾಗ್ತದೆ. ಮತ್ತು ಅಲ್ಲಿ ನಾವು ಶುಕ್ರ ಗ್ರಹ ನೋಡಿದಾಗ ಸೂರ್ಯನಿಂದ ಎಷ್ಟನೇ ಒಂದು ಗ್ರಹವಾಗ್ತದೆ, ಎಷ್ಟನೇ ಕ್ರಮವಾಗಿ ಬರೆದಾಗ ಅಲ್ಲಿ ನಾವು ಶುಕ್ರ ಗ್ರಹ ಏನಾಗ್ತದಪ್ಪ ಅಂದ್ರೆ ಬುಧ ಗ್ರಹದ ನಂತರ ಬರುವಂಥದ್ದು. ಹೀಗಾಗಿ ಭೂಮಿ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ನಮ್ಗೆ ಬರುವತಕ್ಕಂಥ 3ನೇ ಗ್ರಹವಾಗ್ತದೆ ಸೌರಮಂಡಲದಲ್ಲಿ. ಹೌದು. ಸೊ ಇದನ್ನು ನಾವು ಸರಿಯಾಗಿ ಒಂದು ಬಾರಿ ನೋಡಿಕೊಂಡ್ರೆ ಗ್ರಹಗಳ ಬಗ್ಗೆನೂ ನಮಗೆ ಪ್ರಶ್ನೆಗಳು ಬರ್ತವೆ. ಗಾಳಿಯಲ್ಲಿ ಸಾರಜನಕದ ಪ್ರಮಾಣ ಎಷ್ಟು? ಹೌದ್ರಿ. ಆಪ್ಷನ್ ಏನಪ್ಪ ಅಂದರೆ ಸಿ ಸರಿಯಾದ ಉತ್ತರ. 70% ಗಾಳಿಯಲ್ಲಿ ಸಾರಜನಕ ಇರ್ತದೆ. ಹೌದ್ರಿ. ಇದನ್ನು ನಾವು ಸರಿಯಾಗಿ ಏನು ಮಾಡ್ಕೋಬೇಕಾಗ್ತದೆ, ಗಾಳಿಯಲ್ಲಿ ಇಲ್ಲಿ 78% ಇದೆ, ಅದು ನಮಗೆ ಸರಿಯಾದ ಉತ್ತರವಾಗ್ತದೆ. ಇನ್ನು ಅದೇ ರೀತಿ ನಾವು 87ನೇ ಪ್ರಶ್ನೆ ನೋಡ್ತೇವೆ. ಅತಿ ಹಗುರವಾದಂಥ ಮೂಲ ವಸ್ತು ಯಾವುದು? ಜಲಜನಕ, ಆಮ್ಲಜನಕ, ಸಾರಜನಕ ಯಾವುದೂ ಅಲ್ಲ. ಹಾಗಾದ್ರೆ ಅತಿ ಹಗುರವಾದಂಥ ಮೂಲ ವಸ್ತು ಯಾವುದಪ್ಪ ಅಂದ್ರೆ ಜಲಜನಕ. ಅಲ್ಲಿ ಎ ಆಪ್ಷನ್ ಸರಿಯಾದ ಉತ್ತರ. 88ನೇ ಪ್ರಶ್ನೆ, ಅಲ್ಲಿ ಅಯೋಡಿನ್ ಕೊರತೆಯಿಂದ ಯಾವ ಕಾಯಿಲೆ ಬರುತ್ತದೆ? ಅಯೋಡಿನ್ ಕೊರತೆಯಿಂದ ಬರುವತಕ್ಕಂಥ ಕಾಯಿಲೆ ಗಳಗಂಡ. ಇದನ್ನು ನಮಗೆ ನೆನಪಿರ್ಕೋಬೇಕು. ಹೌದ್ರಿ. ಗಳಗಂಡ ರೋಗ ಏನಾಗ್ತದಪ್ಪ ಅಂದ್ರೆ ಅಯೋಡಿನ್ ಕೊರತೆಯಿಂದ ನಮಗೇನಾಗ್ತದೆ, ಕಂಡು ಬರುವಂಥದ್ದು. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ನಾವು 89ನೇ ಪ್ರಶ್ನೆ ನೋಡ್ತೇವೆ. ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರು ಯಾವುದು? ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್. ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರಾಗ್ತದೆ. ಇನ್ನು 90ನೇದು ಏನಪ್ಪ ಅಂದರೆ ಲಿಂಬೆ ಹಣ್ಣಿನ ಆಮ್ಲ ಯಾವುದು? ಲಿಂಬೆ ಹಣ್ಣಿನಲ್ಲಿ ಇರತಕ್ಕಂಥ ಆಮ್ಲ ಯಾವುದು ಇರ್ತದಪ್ಪ ಅಂದರೆ ಸಿಟ್ರಿಕ್ ಆಮ್ಲ. ಅಂದರೆ ಬಿ ಆಪ್ಷನ್ ಸರಿಯಾದ ಉತ್ತರವಾಗ್ತದೆ. ಇನ್ನು ಮಾನವನ ದೇಹದಲ್ಲಿರುವ ಅತಿ ಉದ್ದವಾದ ಮೂಳೆ ಯಾವುದು ಅಂದಾಗ ಫ್ಯೂಮರ್. ಹೌದ್ರಿ. ಮಾನವನ ದೇಹದಲ್ಲಿರುವ ಅತಿ ಉದ್ದವಾದ ಮೂಳೆ ಫ್ಯೂಮರ್ ಆಗ್ತದೆ. ಅಂದ್ರೆ ತೊಡೆ ಮೂಳೆ ಅಂತ ಕರಿತೇವೆ ನಾವು, ಫ್ಯೂಮರ್ ಅಂತ ಕರಿತೀವಿ. ಎ ಆಪ್ಷನ್ ಸರಿಯಾದ ಉತ್ತರ. 92ನೇ ಪ್ರಶ್ನೆ, ಜೀವಕೋಶವನ್ನು ಕಂಡು ಹಿಡಿದವರು ಯಾರು? ಸೂಕ್ಷ್ಮ ಜೀವಿಗಳನ್ನು ಕಂಡು ಹಿಡಿಯತಕ್ಕ ಜೀವಕೋಶಗಳನ್ನು ಕಂಡು ಹಿಡಿದಂಥವ್ರು ಯಾರಪ್ಪ ಅಂದರೆ ರಾಬರ್ಟ್ ಹುಕ್. ಸರಿಯಾದ ಉತ್ತರ ಎ ಆಪ್ಷನ್. ಇನ್ನು ಅದೇ ರೀತಿ ಅಲ್ಲಿ ಸಾಂದ್ರತೆ ಅಂತಾರಾಷ್ಟ್ರೀಯ ಏಕಮಾನ ಅಂದಾಗ kg/m³ ಅಂತ ಕರಿತೇವೆ. ಎ ಆಪ್ಷನ್ ಸರಿಯಾದ ಉತ್ತರ. ಸೌರಮಂಡಲದಲ್ಲಿ ಒಟ್ಟು ಎಷ್ಟು ಗ್ರಹಗಳಿವೆ? 8 ಗ್ರಹಗಳು ನಮಗೆ ಕಂಡು ಬರ್ತವೆ. ಸಸ್ಯದ ಯಾವ ಭಾಗವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯವಾಗುತ್ತದೆ? ಸಸ್ಯದ ಎಲೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯ ಮಾಡ್ತದೆ. ಹೌದ್ರಿ. ಇದು ನಮ್ಗೆ ಗೊತ್ತಿರಬೇಕು.
ಇನ್ನು ಅದೇ ರೀತಿ ನೀರಿನ ಕುದಿಯುವ ಬಿಂದು ಡ್ಯಾಶ್ ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತೀವಿ. ಅಂದ್ರೆ ನೀರಿನ ಕುದಿಯುವ ಬಿಂದು ಎಷ್ಟು ಇರುತ್ತಪ್ಪ ಅಂದರೆ ಅಲ್ಲಿ ಒಂದು 100 ಡಿಗ್ರಿ ಸೆಲ್ಸಿಯಸ್. ಅಂದರೆ 96ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರೆ ಡಿ 96ನೇ ಪ್ರಶ್ನೆಗೆ ಸರಿಯಾದ ಉತ್ತರವಾಗ್ತದೆ. ಇನ್ನು ಅದೇ ರೀತಿ ನಾವು ಮುಂದಿನ ಪ್ರಶ್ನೆ ನೋಡ್ತೀವಿ. ಏನಪ್ಪ ಅಂದರೆ ಅಲ್ಲಿ ಒಂದು ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ಏನಿದೆ ನೋಡಿ, ಅಲ್ಲಿ ಓಜೋನಿನ ಅಣುಸೂತ್ರ ಏನು ಹೌದ್ರಿ? O3 ಓಜೋನ್ ಪದವಿನ ಅಣುಸೂತ್ರ ಹೌದ್ರಿ. ಅಂದ್ರೆ ಅಲ್ಲಿ ನಮ್ಗೆ ಕಂಡು ಬರುವತಕ್ಕಂಥದ್ದು O3 ಓಜೋನ್ ಪದವಿನ ಅಣುಸೂತ್ರವಾಗ್ತದೆ. ಇನ್ನು ಅದೇ ರೀತಿ ವಿಶ್ವ ಪರಿಸರ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ? ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಅಂತ ಕರಿತೇವೆ. ತಂಬಾಕಿನಲ್ಲಿರುವ ವಿಷ ಪದಾರ್ಥ ಯಾವುದು? ನಿಕೋಟಿನ್ ಹೌದ್ರಿ. ತಂಬಾಕಿನಲ್ಲಿರುವತಕ್ಕಂಥ ವಿಷ ಪದಾರ್ಥ ಎ ಆಪ್ಷನ್ ಸರಿಯಾದ ಉತ್ತರ. ಜೀವಕೋಶದ ಯಾವ ಕಣದಂಗವನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯಲಾಗುತ್ತದೆ? ಜೀವಕೋಶದ ಯಾವ ಕಣದಂಗವನ್ನು ಶಕ್ತಿ ಉತ್ಪಾದನೆ ಎಂದು ಕರೀತೇವಪ್ಪ ಅಂದರೆ ಮೈಟೋಕಾಂಡ್ರಿಯಾವನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯುತ್ತೇವೆ. ಇಷ್ಟು ನಿಮಗೆ ಅಲ್ಲಿ ಸಮಾಜ ವಿಜ್ಞಾನ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗಿನ್ನ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇನೆ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಇನ್ನು ಒಂದೇ ದಿನ ನಿಮ್ಗೆ ಪರೀಕ್ಷೆಗೆ ಬಾಕಿ ಇರೋದರಿಂದ ಇದನ್ನು ಸರಿಯಾಗಿ ಏನು ಮಾಡ್ಕೊಳ್ಳಿ, ಒಂದು ಸಲ ವಿಡಿಯೋವನ್ನು ನೋಡಿ. ಇದರಲ್ಲಿ ಇರುವತಕ್ಕಂಥ ಪ್ರಶ್ನೆಗಳು ನಿಮಗೆ ಬಹಳಷ್ಟು ಪುನರಾವರ್ತಿತವಾಗ್ತವೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಶೇರ್ ಮಾಡಿ ಮತ್ತು ಈ ವಿಡಿಯೋನ ನೋಡ್ತಿರುವತಕ್ಕಂಥವ್ರು ಮುರಾರ್ಜಿ ಪರೀಕ್ಷೆ ಬರೆಯುವತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹ ತಾವು ಶೇರ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು.